ಮಲ್ಲಣ್ಣ ಹಸ್ಕಿರವರು ಅವರಿಗೂ ಸಹ ಒಂದು ಜೋರಾದ ಚಪ್ಪಾಳೆಯೊಂದಿಗೆ ನಾವು ಅವರನ್ನು ಬರಮಾಡಿಕೊಳ್ಳೋಣ. ಮತ್ತು ಅದೇ ನಿಟ್ಟಿನಲ್ಲಿ ಶ್ರೀಯುತ ಡಾಕ್ಟರ್ ಅಭಿಷೇಕ್ರವರು ಮೂಳೆ ತಜ್ಞರು, ಇಂದಿರಾ ಗಾಂಧಿ ಆಸ್ಪತ್ರೆ, ಅವರಿಗೂ ಸಹ ಸ್ವಾಗತ ಕೋರಲಾಗುವುದು. ಮತ್ತು ಲೇಖಕರು, ಸಾಹಿತಿಗಳಾಗಿ ಕಾರ್ಯನಿರ್ವಹಿಸ್ತಾ ಇರತಕ್ಕಂಥ ನಮ್ಮೆಲ್ಲರ ಮಾರ್ಗದರ್ಶಕರಾಗಿರತಕ್ಕಂಥ KS ನಾಗರಾಜ್ ಅವರು ಸಹ ಬಂದಿದ್ದಾರೆ, ಅವರಿಗೂ ಸಹ ಸ್ವಾಗತ ಕೋರಲಾಗುವುದು. ಮತ್ತು ರಂಗಭೂಮಿ ಕಲಾವಿದ, ಇವತ್ತಿನ ದಿವಸದಲ್ಲಿ ರಂಗಭೂಮಿಯಲ್ಲಿ ಬಹುದೊಡ್ಡ ಶ್ರೇಷ್ಠತೆ ಮೆರೆದಿದ್ದರೆ ಆಡುಗೋಡಿ ಶ್ರೀನಿವಾಸ್ ಅವರು ಕೊಟ್ಟಿರತಕ್ಕಂಥ ಒಂದು ಕಲಾ ಸೇವೆ, ಇವತ್ತಿನ ದಿವಸದಲ್ಲಿ ಅವರು ಸಹ ಈ ಕಾರ್ಯಕ್ರಮದಲ್ಲಿ ಅತಿಥಿಯಾಗಿ ಬಂದಿದ್ದಾರೆ, ಅವರಿಗೂ ಒಂದು ಸ್ವಾಗತ ಕೋರೋಣ. ಮತ್ತು ಎಸ್ಕಾರ್ಟ್ ಶ್ರೀನಿವಾಸ್ ಎಂದೇ ಖ್ಯಾತರಾಗಿರತಕ್ಕಂಥ ಅವರು ಸಹ ರಂಗಭೂಮಿ ಕಲಾವಿದರು, ಕಿರುತೆರೆ ನಟರು, ಹಲವಾರು ಚಲನಚಿತ್ರಗಳಲ್ಲಿ ನಾಯಕನಾಗಿ ಅಭಿನಯಿಸಿರತಕ್ಕಂಥ ಅವರಿಗೂ ಸಹ ಒಂದು ಸ್ವಾಗತ ಕೋರಲಾಗುವುದು. ಮತ್ತು ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಅತಿಥಿಗಳು ಆಗಮಿಸಿದ ನಂತರ ತಾಯಿ ಭುವನೇಶ್ವರಿ ಭಾವಚಿತ್ರಕ್ಕೆ ಪುಷ್ಪಾರ್ಚನೆ ಮಾಡಿ ದೀಪ ಬೆಳಗ್ಗೆ ಧ್ವಜಾರೋಹಣ ಮಾಡುವ ಮುಖಾಂತರ ಕಾರ್ಯಕ್ರಮಕ್ಕೆ ವಿದ್ಯುಕ್ತವಾಗಿ ಚಾಲನೆ ನೀಡಲಾಗುವುದು. ವಿವಿಧ ರೀತಿಯ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಕೆಂಪೇಗೌಡ ನಗರ ಮುಖ್ಯ ರಸ್ತೆಯಲ್ಲಿ ದಿವ್ಯ ಜ್ಯೋತಿ ಕನ್ನಡ ಗೆಳೆಯರ ಬಳಗದ ವತಿಯಿಂದ ಆಯೋಜಿಸಲಾಗಿರತಕ್ಕಂಥ 70ನೇ ವರ್ಷದ ಕನ್ನಡ ರಾಜ್ಯೋತ್ಸವಕ್ಕೆ ಇಲ್ಲಿ ಸೇರಿರ್ತಕ್ಕಂಥ ಎಲ್ಲ ಕನ್ನಡ ಮನಸ್ಸಿಗಳಿಗೂ ಸಹ ಒಂದು ವಿಶೇಷವಾದ ಒಂದು ಸ್ವಾಗತ ಸುಸ್ವಾಗತವನ್ನು ಕೋರಲಾಗುವುದು. ಈ ಕಾರ್ಯಕ್ರಮದ ಉದ್ದೇಶ ಕನ್ನಡ ಭಾಷೆ, ಕನ್ನಡ ನಾಡು ನುಡಿ, ನೆಲ ಜಲ, ಭಾಷೆ, ಕಲೆ, ಸಾಹಿತ್ಯ, ಶಿಲ್ಪಕಲೆ, ಸಂಗೀತ, ಜಾನಪದ ಕಲೆ, ಜಾನಪದ ಸಾಹಿತ್ಯ, ಕನ್ನಡ ಆಚಾರ ವಿಚಾರ, ಕನ್ನಡ ಭಾಷೆಯ ಸಂಸ್ಕೃತಿಯ ಪರಂಪರೆ ವಿಶ್ವ ಮಟ್ಟದಲ್ಲಿ ಯಾವ ನಿಟ್ಟಿನಲ್ಲಿ ಇವತ್ತಿನ ದಿವಸದಲ್ಲಿ ಕೊಡುಗೆ ಕೊಟ್ಟಿದ್ದರು, ಆ ಕೊಡುಗೆ ಕೊಟ್ಟಿರತಕ್ಕಂಥ ಶ್ರೇಷ್ಠ ರತ್ನಗಳನ್ನು ಇವತ್ತಿನ ದಿವಸದಲ್ಲಿ ನಾವು ಸ್ಮರಿಸಬೇಕಾಗಿರತಕ್ಕಂಥದ್ದು. ಅದರಲ್ಲಿ ನಾವು ಮೂಲಭೂತವಾಗಿ ಬೇರೆ ಬೇರೆ ದೇಶದ ರಾಜರುಗಳಿಗೆ ಹೋಲಿಕೆ ಮಾಡಿದರೆ ನಮ್ಮ ಕನ್ನಡದ ರಾಜ ಮನೆತನಗಳನ್ನು ನಾವು ಇವತ್ತಿನ ದಿವಸದಲ್ಲಿ ಸ್ಮರಿಸಬೇಕಾಗಿರತಕ್ಕಂಥ ಒಂದು ಸುಸಂದರ್ಭದ ದಿನ ಕ್ಷಣ. ಇವತ್ತಿನ ದಿವಸದಲ್ಲಿ ಹಲವಾರು ಶಿಲ್ಪಕಲಾ ಕೃತಿಗಳಲ್ಲಿ ಅವರದೇ ಆದಂಥ ಕೊಡುಗೆ ಕೊಟ್ಟಿರತಕ್ಕಂಥದ್ದು ರಾಜ ಮನೆತನಗಳನ್ನು ನಾವು ಇವತ್ತು ಸ್ಮರಿಸಬೇಕಾಗಿರತಕ್ಕಂಥದ್ದು. ಚಿತ್ರಕಲಾ ಇವತ್ತಿನ ದಿವಸದಲ್ಲಿ ಹಲವಾರು ಶಿಲ್ಪಕಲಾ ಕೃತಿಗಳು ಅಂದ ತಕ್ಷಣವೇ ನಮಗೆ ನೆನಪಿಗೆ ಬರತಕ್ಕಂಥದ್ದು ಬೇಲೂರು ಹಳೆಬೀಡು ಚೆನ್ನಕೇಶವನ ದೇವಾಲಯ, ಬಾದಾಮಿ, ಐಹೊಳೆ, ಪಟ್ಟದ ಕಲ್ಲು, ಅಜಂತ, ಎಲ್ಲೋರ, ಎಲಿಫೆಂಟ್ ಗುಹಾಂತರ ದೇವಾಲಯಗಳು, ಒಡಿಸ್ಸಾದ ಕೋನಾರ್ಕ ಸೂರ್ಯ ಟೆಂಪಲ್, ಬಾಂಗ್ಲಾದೇಶದ ರಾಜಧಾನಿಯಾಗಿರತಕ್ಕಂಥ ಡಾಕನಾಥೇಶ್ವರಿ ದೇವಸ್ಥಾನ, ನೇಪಾಳದ ಪಶುಪತಿನಾಥ ದೇವಸ್ಥಾನ, ಮಹಾಲಕ್ಷ್ಮಿ, ಕೊಲ್ಲಾಪುರದ ಮಹಾಲಕ್ಷ್ಮಿ ದೇವಸ್ಥಾನ, ಗುಜರಾತ್ನಲ್ಲಿ ದೇವಸ್ಥಾನ, ಹೀಗೆ ಸರಿಸಾಟಿ ಇಲ್ಲದ ಒಂದು ಕೊಡುಗೆ ಕೊಟ್ಟಿದ್ದರೆ ಅದು ಕನ್ನಡದ ರಾಜ ಮನೆತನಗಳು ಯಾವ ರೀತಿ ಶಿಲ್ಪಕಲಾ ಕೃತಿಗಳಲ್ಲಿ ಸಂಸ್ಕೃತಿಯನ್ನು ಎತ್ತಿ ಹಿಡಿದಿರತಕ್ಕಂಥ ಆ ಪಾರಂಪರಿಕ ಕೊಡುಗೆಯನ್ನು ನಾವು ಇವತ್ತಿನ ದಿವಸದಲ್ಲಿ ಸ್ಮರಿಸಬೇಕಾಗಿರತಕ್ಕಂಥದ್ದು. ವಿಶ್ವ ಪಾರಂಪರಿಕ ತಾಣಗಳಲ್ಲಿ ವಿಶ್ವಸಂಸ್ಥೆಯ ಹಲವಾರು ಅಂಗಸಂಸ್ಥೆಗಳಾಗಿರತಕ್ಕಂಥದ್ದಲ್ಲಿ ಅದರಲ್ಲಿ ಯುನೆಸ್ಕೋ ವಿಶ್ವ ಪಾರಂಪರಿಕ ತಾಣಗಳಲ್ಲಿ ಅದು ಐಹೊಳೆಯ ದೇವಸ್ಥಾನ ವಿಶ್ವದಲ್ಲೇ 4ನೇ ಸ್ಥಾನದಲ್ಲಿರತಕ್ಕಂಥ ಒಂದು ದೊಡ್ಡ ಕೊಡುಗೆ ಅಂದರೆ ಅದು ಕನ್ನಡದ ರಾಜ ಮನೆತನಗಳು ಶಿಲ್ಪಕಲಾ ಕೃತಿಗಳಲ್ಲಿ ಕೊಟ್ಟಿರತಕ್ಕಂಥ ಒಂದು ಕೊಡುಗೆ ನಾವು ಇವತ್ತು ಇಲ್ಲಿ ಸ್ಮರಿಸಬೇಕಾಗಿರ್ತಕ್ಕಂಥದ್ದು. ಮತ್ತು ಐಹೊಳೆಯ ದೇವಸ್ಥಾನವನ್ನು ಭಾರತದ ದೇವಾಲಯಗಳ ತೊಟ್ಟಿಲು ಅಂತಂದ್ಬಿಟ್ಟು ಸಹ ಅದನ್ನು ಕರೀತಾ ಇರತಕ್ಕಂಥದ್ದು. ಸರಿಸಾಟಿ ಇಲ್ಲದ ಕೊಡುಗೆ, ಸರಿಸಾಟಿ ಇಲ್ಲದ ಕೆತ್ತನೆ, ಸರಿಸಾಟಿ ಇಲ್ಲದ ನೋಟ ಎಂದರೆ ಅದು ಕನ್ನಡದ ರಾಜ ಮನೆತನಗಳು ಯಾವ ರೀತಿಯಾಗಿ ಕೊಡುಗೆ ಕೊಟ್ಟಿದ್ದರು ಎಂದು ಅದಕ್ಕೆ ಒಂದು ದೊಡ್ಡ ಉದಾಹರಣೆಗಳು. ಇವತ್ತಿನ ದಿವಸದಲ್ಲಿ ನಾವು ಶ್ರವಣ ಬೆಳಗೊಳದ ಗೊಮಟೇಶ್ವರನ ಬಾಹುಬಲಿಯ ಮೂರ್ತಿ ಅದು ಸರಿಸಾಟಿ ಇಲ್ಲದ ಕೊಡುಗೆ ಎಂದರೆ ಅದು ನಭೂತೋ ನ ಭವಿಷ್ಯತಿ ಎಂಬಂತೆ ಆವತ್ತಿನ ದಿವಸದಲ್ಲಿ ಅದು ಒಂದು ವಿಸ್ಮಯ ಮತ್ತು ಒಂದು ಕೌತುಕ ಎಂದರೆ ಅದು ಗೊಮಟೇಶ್ವರನ ಬಾಹುಬಲಿ ವಿಗ್ರಹ. 57 ಅಡಿ ಎತ್ತರದ ಏಕಶಿಲಾ ವಿಗ್ರಹ ಇಡೀ ಪ್ರಪಂಚದಲ್ಲಿ ಯಾವುದಾದರೂ ಇದ್ದರೆ ಅದು ಗೊಮಟೇಶ್ವರನ ಬಾಹುಬಲಿ ವಿಗ್ರಹ. ಅದು ಯಾವ ರೀತಿ ಕೆತ್ತನೆ ಮಾಡಿದ್ದರು ಎಂದು ಇಡೀ ಪ್ರಪಂಚದಲ್ಲಿ ಹಲವಾರು ದೇಶಗಳಿಂದ ಸಂಶೋಧನೆ ಮಾಡಿದ್ದರೂ ಸಹ ಅದು ಇವತ್ತಿನ ದಿವಸದಲ್ಲಿ ಪುರಾವೆಗಳು ಸಿಗ್ತಾ ಇಲ್ಲ. ಈ ನಿಟ್ಟಿನಲ್ಲಿ ಶಿಲ್ಪಕಲಾ ಕೃತಿಗಳಲ್ಲಿ ಕೊಡುಗೆ ಕೊಟ್ಟಿರತಕ್ಕಂಥ ಮಹನೀಯರು ಕ್ರಿಸ್ತ ಶಕ 980ನೇ ಇಸವಿಯಲ್ಲಿ ತಲಕಾಡಿನ ಗಂಗರು ಆಳ್ವಿಕೆ ಮಾಡುತ್ತಿದ್ದಂಥ ಸಂದರ್ಭದಲ್ಲಿ ಮಾನಸಿಂಹ ಎಂಬ ರಾಜನ ಅಧೀನದಲ್ಲಿ ಚಾವುಂಡರಾಯನ ಕೆತ್ತನೆ ಮಾಡಿಸಿರತಕ್ಕಂಥದ್ದು. ಇವತ್ತಿನ ದಿವಸದಲ್ಲಿ ಆಧುನಿಕ ಪರಂಪರೆಯಲ್ಲಿ ನೀವು ಪ್ರಶ್ನೆ ಮಾಡ್ಬೋದು ನನಗೆ, ಇವತ್ತಿನ ದಿವಸದಲ್ಲಿ ಏನು ಕೊಡುಗೆ ಕೊಟ್ಟಿದ್ದಾರೆ ಕನ್ನಡದ ಶಿಲ್ಪಿಗಳು ಶಿಲ್ಪಕಲಾ ಕೃತಿಗಳಲ್ಲಿ ಕ್ರಿಸ್ತ ಪೂರ್ವದಿಂದಲೂ ಕೊಟ್ಟಿರತಕ್ಕಂಥದ್ದು ಅಂದರೆ ಅದು ಇವತ್ತಿನ ದಿವಸದಲ್ಲಿ ಅಯೋಧ್ಯೆ ನಮ್ಮೆಲ್ಲರಿಗೂ ಗೊತ್ತಿರತಕ್ಕಂಥದ್ದು ಶ್ರೀರಾಮ ಮಂದಿರನ, ಅದು ಶ್ರೀರಾಮನ ಬಾಲ
ವಿಗ್ರಹ ಪ್ರತಿಷ್ಠಾಪನೆ ಆಗಿದ್ದರೆ ಅದು ಕೆತ್ತನೆ ಮಾಡಿರತಕ್ಕಂಥ ಅರುಣ್ ಯೋಗಿರಾಜ್ ಅವರೂ ಸಹ ಕನ್ನಡದವರೇ, ಅವರು ಮೈಸೂರಿನವರು. ಈ ನಿಟ್ಟಿನಲ್ಲಿ ನಾವು ಶಿಲ್ಪಕಲಾ ಕೃತಿಗಳಲ್ಲಿ ತಲತಲಾಂತರದಿಂದಲೂ ಕೊಡುಗೆ ಕೊಟ್ಟಿರತಕ್ಕಂಥದ್ದನ್ನ ನಾವು ಇವತ್ತಿನ ದಿವಸದಲ್ಲಿ ನಿಮ್ಮ ಮುಂದೆ ಸ್ಮರಿಸಬಹುದು. ಈ ನಿಟ್ಟಿನಲ್ಲಿ ಇವತ್ತಿನ ದಿವಸದಲ್ಲಿ ನಮ್ಮ ಕನ್ನಡದ ರಾಜ ಮನೆತನಗಳು ಸರಿಸಾಟಿ ಇಲ್ಲದ ಕೊಡುಗೆಗಳನ್ನ ಕೊಟ್ಟಿರತಕ್ಕಂಥದ್ದು. ಈ ನಿಟ್ಟಿನಲ್ಲಿ ನಾವು ಇವತ್ತು ಅವರನ್ನೆಲ್ಲ ಸ್ಮರಿಸುವಂಥ ಒಂದು ಕಾಯಕ ಇವತ್ತಿನ ದಿವಸದಲ್ಲಿ, ಅದರ ಒಂದು ಉದ್ದೇಶ ಭಾಷೆ. ಇವತ್ತಿನ ದಿವಸದಲ್ಲಿ ಕನ್ನಡ ಭಾಷೆ ಸರಿಸಾಟಿ ಇಲ್ಲದ ಒಂದು ಭಾಷೆ ಆಗಿದ್ದರೆ ಅದು ಪ್ರಪಂಚದಲ್ಲಿ 7,139 ಭಾಷೆಗಳ ಪೈಕಿ ವಿಶ್ವ ಲಿಪಿಗಳ ರಾಣಿ ಎಂದೆನಿಸಿಕೊಂಡಿರತಕ್ಕಂಥ ಒಂದು ಭಾಷೆ ಯಾವುದಾದ್ರೂ ಇದೆ ಅದು ಇಡೀ ಪ್ರಪಂಚದಲ್ಲಿ ಅದು ಕನ್ನಡದ ಭಾಷೆ. ಕನ್ನಡ ಸುವರ್ಣಾಕ್ಷರಗಳು, ಕನ್ನಡ ಲಿಪಿಗಳು, ಕನ್ನಡ ಅಕ್ಷರಗಳು ಇವತ್ತಿನ ದಿವಸದಲ್ಲಿ 99% ಅದು ಟೆಕ್ನಿಕಲಿ ಪ್ರೂವ್ ಆಗಿರತಕ್ಕಂಥದ್ದು. ಸರಿಸಾಟಿ ಇಲ್ಲದ ಒಂದು ಭಾಷೆ. ನಾವು ಏನನ್ನು ಮಾತನಾಡ್ತೀವಿ ಅದನ್ನು ನಾವು ಮಾತನಾಡ್ಬೋದು. ಉಚ್ಚಾರಣೆ ಸಮೇತವಾಗಿ ಮಾತನಾಡತಕ್ಕಂಥ ಅರ್ಥಗರ್ಭಿತವಾಗಿರತಕ್ಕಂಥ ಪದಗಳನ್ನು ಒಳಗೊಂಡಿರತಕ್ಕಂಥ ಯಾವುದಾದರೂ ಒಂದು ಪದದ ಭಾಷೆ ಇದ್ದರೆ ಅದು ಕನ್ನಡದ ಭಾಷೆ. ಈ ನಿಟ್ಟಿನಲ್ಲಿ ಅದು ಭೌಗೋಳಿಕ ನೆಲೆಗಟ್ಟಿನಲ್ಲಿ, ಸಾಂಸ್ಕೃತಿಕ ನೆಲೆಗಟ್ಟಿನಲ್ಲಿ, ಧಾರ್ಮಿಕ ನೆಲೆಗಟ್ಟಿನಲ್ಲಿ ಈ ಭಾಷೆ ಅದು ಶ್ರೀಗಂಧದ ನಾಡಿನ ಸುವಾಸನ ಭರಿತವಾಗಿರತಕ್ಕಂಥ ಈ ಪವಿತ್ರವಾದ ನೆಲದಲ್ಲಿ ಇವತ್ತು ನಾವು 70ನೇ ವರ್ಷದ ಕನ್ನಡ ರಾಜ್ಯೋತ್ಸವವನ್ನು ವಿವಿಧ ರೀತಿಯ ಸಾಂಸ್ಕೃತಿಕ ಕಾರ್ಯಕ್ರಮಗಳೊಂದಿಗೆ ನಮ್ಮ ದಿವ್ಯ ಜ್ಯೋತಿ ಕನ್ನಡ ಗೆಳೆಯರ ಬಳಗದ ವತಿಯಿಂದ ಆಯೋಜಿಸಲಾಗಿರತಕ್ಕಂಥದ್ದು. ಈ ನಿಟ್ಟಿನಲ್ಲಿ ಇವತ್ತಿನ ದಿವಸದಲ್ಲಿ ಈ ಕಾರ್ಯಕ್ರಮಕ್ಕೆ ಅತಿಥಿಯಾಗಿ ಆಗಮಿಸಿದ ಎಲ್ಲ ಮಹನೀಯರಿಗೂ ಸಹ ನಮ್ಮ ದಿವ್ಯ ಜ್ಯೋತಿ ಕನ್ನಡ ಗೆಳೆಯರ ಬಳಗದ ವತಿಯಿಂದ ಆತ್ಮೀಯದ ಸ್ವಾಗತ ಸುಸ್ವಾಗತವನ್ನು ಕೋರಲಾಗಿದೆ. ಮತ್ತು ಈಗಷ್ಟೇ ಬಂದಿರತಕ್ಕಂಥ ವಾದ್ಯಗೋಷ್ಠಿ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ನಿಮ್ಮ ಮುಂದೆ ಕನ್ನಡದ ಕಿಟ್ಟಿ ಎಂದೇ ಖ್ಯಾತರಾಗಿರತಕ್ಕಂಥ ಶ್ರೀಯುತ ಕಿಟ್ಟಿ ಅವರಿಗೂ ಸಹ ನಮ್ಮ ದಿವ್ಯ ಜ್ಯೋತಿ ಕನ್ನಡ ಗೆಳೆಯರ ಬಳಗದ ವತಿಯಿಂದ ಸ್ವಾಗತ ಕೋರಲಾಗುವುದು. ಮುಂದಿನ ಭಾಗದಲ್ಲಿ ಇನ್ನಷ್ಟು ಮಾಹಿತಿ ಮತ್ತು ಕಲಾ ತಂಡಗಳಿಂದ ಒಂದು ಕಲಾ ಪ್ರದರ್ಶನ.